ನಿಮ್ಮ ಫೋನ್ ವಾಲ್‌ಪೇಪರ್‌ಗಳಾಗಿ ನಿಮ್ಮ ಫೋಟೋ, ನಿಮ್ಮ ಪ್ರೀತಿಸೋರ ಫೋಟೋ ಅಂದ್ರೆ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಯಾರೇ ಆಗಿರ್ಬೋದು ಅಥವಾ ನಿಮ್ಮ ಪೆಟ್ ಫೋಟೋಗಳನ್ನ ಹಾಕೊಳ್ಳೋ ಅಭ್ಯಾಸಗಳಿದ್ರೆ ನಿಮಗೆ, ಈ ರೀಲ್‌ನ ಕೊನೆವರೆಗೂ ನೋಡಿ, ಸರಿ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಶೇರ್ ಮಾಡಿ. ಈ ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿಗಳೆಲ್ಲ ಮೂವಿಗೆ ಹೋಗ್ತಾ ಇದ್ದಾಗ, ಅವ್ರು ಎಷ್ಟು ಕನ್ವಿಕ್ಷನ್ ಇಂದ ಮೂವಿನ ನೋಡ್ತಾ ಇದ್ರು ಅಂದ್ರೆ ಅದೇ ರಿಯಾಲಿಟಿ ಅಂತ ನಂಬಿಕೊಂಡು ತುಂಬಾ ಎಮೋಷನಲಿ ನೋಡೋರು. ಅವಾಗ ಆನ್ ಸ್ಕ್ರೀನ್ ವಿಲನ್ ಏನಾದ್ರು ಬಂದ್ರೆ ತುಂಬಾ ಕೆಟ್ಟದಾಗಿ ಶಾಪ ಹಾಕೊಳ್ಳೋರು, ಬೈಗೋರು, ಅವನಿಗೆ ಕೆಟ್ಟದಾಗ್ಲಿ ಅಂತ ಬಯಸೋರು. ನಾವು ಈಗ ಲಾಜಿಕಲ್ ಆಗಿ ತುಂಬಾ ಯೋಚನೆ ಮಾಡೋದ್ರಿಂದ, ತುಂಬಾ ಅಟ್ಯಾಚ್ ಆಗದೆ ನೋಡೋದ್ರಿಂದ ನಮಗೇನು ಅನ್ಸೋದಿಲ್ಲ. ಬಟ್ ಅವ್ರಿಗೆ ಅಷ್ಟು ಅನ್ನಿಸ್ತಾ ಇತ್ತು. ಆ ಎಮೋಷನಲ್ಲಿ, ಆ ಕನ್ವಿಕ್ಷನ್ ನಲ್ಲಿ ಅವರು ಬೈದಾಗ, ಆ ದೃಷ್ಟಿ ಅವರಿಗೆ ತಾಕಿದಾಗ, ನೀವು ಆಲ್ ಅಕ್ರಾಸ್ ದ ಇಂಡಸ್ಟ್ರಿಗಳಲ್ಲಿ ವಿಲನ್ ರೋಲ್ಗಳನ್ನ ಮಾಡಿದವ್ರನ್ನ ನೋಡಿದ್ರೆ ಅವ್ರ ಜೀವನ ಅಷ್ಟು ಚೆನ್ನಾಗಿರ್ಲಿಲ್ಲ. ಅದು ಅಫೆಕ್ಟ್ ಆಗ್ತಿತ್ತು. ಎಷ್ಟೋ ಜನಕ್ಕೆ ಒಳ್ಳೆ ಸಾವು ಬರಲಿಲ್ಲ. ಎಷ್ಟೋ ಜನ ಎಷ್ಟೋ ನರಳಾಡಿದ್ರು. ಯಾಕಂದ್ರೆ ಮನುಷ್ಯ ಅಷ್ಟು ಕನ್ವಿಕ್ಷನ್ ಅಲ್ಲಿ ಏನೋ ಒಂದು ಹೇಳಿದಾಗ ಅದು ಆಗತ್ತೆ. ಯಾಕಂದ್ರೆ ನಾವೆಲ್ಲ ಎನರ್ಜಿ, ನಾವೆಲ್ಲ ಫ್ರೀಕ್ವೆನ್ಸಿ ಅದೇ ತರ ವರ್ಕ್ ಆಗುವಂತಹದ್ದು. ಈಗ ನಾನ್ ಮಾತಾಡೋ ವಿಷಯದ ಬಗ್ಗೆ ಬರೋಣ. ಮೊದಲು ನೀವು ಬೆಳಿಗ್ಗೆ ಎದ್ದಾಗ ಏನ್ ನೋಡ್ತೀರಾ? ಮೊಬೈಲ್ ನೋಡ್ತೀರಾ. ಹಾಗೆ ದಿನದಲ್ಲಿ ಎಷ್ಟು ಬಾರಿ ನಿಮ್ಮ ಮೊಬೈಲ್ ಸ್ಕ್ರೀನ್ ನೋಡ್ತೀರಾ? ಅದರಲ್ಲಿ ನಾವು ಫಸ್ಟ್ ನೋಡೋದೇ ವಾಲ್‌ಪೇಪರ್. ನಾವು ಕೋಪದಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಏನೋ ಒಂದು ಸಂಕಟದಲ್ಲಿದ್ದಾಗ ಈ ತರ ಇದ್ದೇ ಇರುತ್ತೆ. ಆ ತರ ಪದೇ ಪದೇ ನೋಡ್ತಾ ಇದ್ದಾಗ ಆ ಎಮೋಷನ್, ಆ ಎನರ್ಜಿ ಆ ಫೋಟೋದಲ್ಲಿ ಯಾರಿರ್ತಾರೋ ಅವ್ರ ಮೇಲೆ ಬೀಳ್ತಾ ಇರುತ್ತೆ, ಅಫೆಕ್ಟ್ ಆಗ್ತಾ ಇರುತ್ತೆ. ನಮಗ್ ಗೊತ್ತಿರೋದಿಲ್ಲ. ಆದ್ರಿಂದ ನಿಮ್ಮ ಫೋನ್ ವಾಲ್‌ಪೇಪರ್ ನೀವು ಪ್ರೀತಿಸೋರಾಗಿದ್ದು ಅಥವಾ ನಿಮ್ದೇ ಆಗಿದ್ದು ಅಥವಾ ನಿಮ್ಮ ಪೆಟ್‌ಗಳದಾಗಿದ್ದು ಏನೋ ಒಂದಾಗಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಯಾವುದೋ ದೇವರದೋ ಅಥವಾ ಇನ್ಯಾವುದೋ ವಾಲ್‌ಪೇಪರ್ ಇಟ್ಕೊಳ್ಳಿ. ನಿಮ್ಮದು ಬೇಡ, ನೀವು ಪ್ರೀತಿಸೋರ್ದು ಬೇಡ. ತಲೆ ಮೇಲೆ ಕೈ ಇಟ್ಕೊಂಡು ತನ್ನ ತಾನು ಸುಟ್ಟು ಹಾಕೊಳ್ಳೋ ಭಸ್ಮಾಸುರರಾಗೋದು ಬೇಡ ನಾವು. ನಿಮಗೆ ಇದು ಸರಿ ಅನ್ಸಿದ್ರೆ ಇವತ್ತೇ ಹೋಗಿ ವಾಲ್‌ಪೇಪರ್ ಚೇಂಜ್ ಮಾಡ್ಕೊಳ್ಳಿ. ಬೇರೆಯವ್ರ ಜೊತೆಗೂ ಇದನ್ನ ಶೇರ್ ಮಾಡಿ. ಹಾಗೆ ಯೋಚನೆ ಮಾಡಿ.